ಸೊ ಮಕ್ಕಳ ಕೆಲವು ಸೆಟ್ ಆಪರೇಷನ್ಸ್ ಬಗ್ಗೆ ಯೂನಿಯನ್ ಆಪರೇಷನ್, ಇಂಟರ್ಸೆಕ್ಷನ್ ಆಪರೇಷನ್, ಡಿಫರೆನ್ಸ್ ಆಪರೇಷನ್ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ರಿ. ಇಲ್ಲಿ ಒಂದು ಸೆಟ್ ಇದೆ ಎ, ಸೇ 1 2 3 ಅಂತ ಇಟ್ಕೊಳ್ಳೋಣ. ಇಲ್ಲೊಂದು ಸೆಟ್ ಇದೆ ಬಿ, 4 5 6 ಅಂತ ಇದೆ. ಇದ್ರ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ, ಇಂಟರ್ಸೆಕ್ಷನ್ ಮೀನ್ಸ್ ಎರಡರಲ್ಲೂ ಇರೋದು ಅಲ್ವಾ? ಹೌದು, ಎರಡರಲ್ಲೂ ಇರೋದು ಯಾವುದೂ ಇಲ್ಲ ಸರ್, ನಲ್ ಸೆಟ್. ಹಾಗಾಗಿ ಇವೆರಡು ಸೆಟ್ನ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ವೆನ್ ಡಯಾಗ್ರಾಮ್ ಹಾಕಕ್ಕೆ ಹೊರಟ್ರೆ ಇದು ಯೂನಿವರ್ಸಲ್ ಸೆಟ್ ಅಂತ ಸೂಚಕ. ಇಲ್ಲಿ ಹೀಗೆ ಸಪ್ರೇಟಾಗಿ ಬರುತ್ತೆ. 1 2 3 4 5 6 ನೋಡಿ, ಟೋಟಲಿ ಡಿಸ್ಜಾಯಿಂಟ್. ಇದನ್ನು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರೀತಾರೆ. ಹೆಡ್ಡಿಂಗ್ ಹಾಕ್ಕೊಳ್ಳಿ, ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೆಡ್ಡಿಂಗ್ ಹಾಕೊಂಡ್ಬಿಟ್ಟು ಡೆಫಿನೇಷನ್: 2 sets are said to be disjoint sets if their intersection is a null set. If their intersection is a null set ಅಂತ ಬರುತ್ತೆ. ಸೊ ಡೆಫಿನೇಷನ್ ಬರೆದು ಅದ್ರ ಕೆಳಗಡೆ ಬರೀರಿ. ಸೊ ಅದ್ರ ಕೆಳಗಡೆ ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಸೆಟ್ಸ್ such that A intersection B equal to null set, then A and B are disjoint sets. ಒಟ್ಟಿನಲ್ಲಿ ಯಾವುದೇ ಒಂದು ಪೇರ್ ಆಫ್ ಸೆಟ್ಸನ್ನು ಇದು ಡಿಸ್ಜಾಯಿಂಟ್ ಸೆಟ್ಸಾ ಅಲ್ವಾ ಅಂತ ಕೇಳಿದರೆ ನಾವು ಇಂಟರ್ಸೆಕ್ಷನ್ ಮಾಡಿ ನೋಡಬೇಕು. ನಲ್ ಸೆಟ್ ಬಂತು ಅಂದರೆ ಡಿಸ್ಜಾಯಿಂಟ್ ಅಂತ ಬರಿಬೋದು. ಓಕೆನಾ? ಎಸ್. ಈಗ ಪ್ರಾಬ್ಲಮ್ಸು ಮುಂದುವರಿತಾ ಹೋಗುತ್ತೆ. ದೆನ್ ವಿಚ್ ಆಫ್ ದಿ following pair of sets are disjoint sets. ಅದರಲ್ಲಿ ಮೊದಲನೇದು 1 2 3 4 and x such that x is natural 4 less than or equal to x less than or equal to 6. ಸೊ ಇದು ಡಿಸ್ಜಾಯಿಂಟ್ ಸೆಟ್ಟಾ? ನೋಡಿ, ಸಾಧ್ಯ ಇಲ್ಲ ಸರ್. ಇಲ್ಲಿ 1 2 3 4 ಇದೆ. ಇಲ್ಲಿ 4 ಮತ್ತು 6 ನಡುವೆ ಇರೋದು, ಇನ್ಕ್ಲೂಡಿಂಗ್ 4 and 6. ಅಲ್ಲಿಗೆ 4 ಇದೆ, 5 ಇದೆ, 6 ಇದೆ. ಹಾಗಾಗಿ 4 ಕಾಮನ್ ಬಂದುಬಿಡುತ್ತೆ ಸರ್ ಈ ಸೆಟ್ಗೂ. ಇದು ಡಿಸ್ಜಾಯಿಂಟ್ ಅಲ್ಲ ಅನ್ನೋದು ತೀರ್ಮಾನ ಆಯಿತು. ನೋಡೋಣ ನೆಕ್ಸ್ಟ್ ಯಾವುದು ಅಂತ ಹೇಳಿ. ಎ ಇ ಐ ಓ ಯು ಆ್ಯಂಡ್ ಸಿ ಡಿ ಇ ಎಫ್ ಇದು ಡಿಸ್ಜಾಯಿಂಟಾ ಅಂತ ನೋಡಿದರೆ ಇಲ್ಲ ಸರ್, ಎರಡರಲ್ಲೂ ಇ ಅನ್ನೋದೊಂದು ಕಾಮನ್ ಆಗಿದ್ಬಿಟ್ಟಿದೆ ಸರ್. ಇದು ನಲ್ ಸೆಟ್ ಅಲ್ಲ. ಸೊ ದೇರ್ಫೋರ್ ಇದು ಡಿಸ್ಜಾಯಿಂಟ್ ಅಲ್ಲ. ಮೂರನೇದು ನೋಡೋಣ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈವನ್ integer and
x such that x is odd integer. ಡೆಫಿನೆಟ್ ಆಗಿ ಇದು ಡಿಸ್ಜಾಯಿಂಟ್ ಸೆಟ್ಟನೇ. ಯಾಕೆ ಅಂದರೆ ಈವನ್ ಇಂಟೀಜರು ಆಡ್ ಇಂಟೀಜರು ಎರಡೂ ಆಗುವಂಥ ಒಂದು ಇಂಟೀಜರ್ ಭೂಮಿ ಮೇಲೆ ಇಲ್ಲವೇ ಇಲ್ಲ. ಯಾವುದೇ ಒಂದು ಇಂಟೀಜರ್ ತಗೊಂಡ್ರೆ ಇಲ್ಲ ಐದರ್ ಈವನ್ ಆಗಿರುತ್ತೆ ಅಥವಾ ಆಡ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಥರ್ಡ್ ಒನ್ ಅಂದರೆ ಇದು ಮಾತ್ರ ಆರ್ ಪೇರ್ ಆಫ್ disjoint sets. These are ಅಲ್ಲೇ. ಸೊ ಇದು ಡಿಸ್ಜಾಯಿಂಟ್ ಅಲ್ಲ, ಇದು ಡಿಸ್ಜಾಯಿಂಟ್ ಅಲ್ಲ, ಇದು ಮಾತ್ರ ಡಿಸ್ಜಾಯಿಂಟ್. ಒಟ್ಟಿನಲ್ಲಿ ಇಂಟರ್ಸೆಕ್ಷನ್ ನಲ್ ಸೆಟ್ ಆದರೆ ಮಾತ್ರ ಡಿಸ್ಜಾಯಿಂಟ್ ಸೆಟ್ಸ್ ಅಂತ. Yes. Next. If A is equal to 3, 6, 9, 12, 15, 18, 21, B is equal to 4, 8, 12, 16, 20, C is equal to 2, 4, 6, 8, 10, 12, 14, 16, D is equal to 5, 10, 15, 20, find ಅಂಥೇಳಿ ಅನೇಕ ಪ್ರಶ್ನೆಗಳು ಕೇಳಿದರೆ ಒಂದೊಂದೇ ಮಾಡ್ತಲೇ ಹೋಗ್ಬಿಡೋಣ. ಫೈಂಡ್ ಅಂಥೇಳಿ ಮೊದಲನೇದು ಎ ಮೈನಸ್ ಬಿ ಕೇಳಿದ್ದಾರೆ, ಎರಡನೇದು ಎ ಮೈನಸ್ ಸಿ ಕೇಳಿದ್ದಾರೆ, ಮೂರನೇದು ಎ ಮೈನಸ್ ಡಿ ಕೇಳಿದ್ದಾರೆ, ನಾಲ್ಕನೇದು ಬಿ ಮೈನಸ್ ಎ ಕೇಳಿದ್ದಾರೆ, ಐದನೇದು ಸಿ ಮೈನಸ್ ಎ ಕೇಳಿದ್ದಾರೆ, ಆರನೇದು ಡಿ ಮೈನಸ್ ಎ ಕೇಳಿದ್ದಾರೆ, ಏಳನೇದು ಬಿ ಮೈನಸ್ ಸಿ ಕೇಳಿದ್ದಾರೆ, ಎಲ್ಲ ಕಾಂಬಿನೇಷನ್ಗಳು ಬಿ ಮೈನಸ್ ಡಿ ಕೇಳಿದ್ದಾರೆ, ಇನ್ನೊಂದು ಎಂಟನೇದು ಎಸ್ ಏನು ಬೇಕಾದ್ರೂ ಬರಿಬೋದು, ಬರೀರಿ. ಒಂದೊಂದೇ ಮಾಡ್ತಾ ಹೋಗಿ. ಮೊದಲನೇದು ಎ ಮೈನಸ್ ಬಿ ಅಂದರೆ ಎನಲ್ಲಿರಬೇಕು, ಬಿನಲ್ಲಿರಬಾರ್ದು. ಯಾವ್ಯಾವುದು ಎನಲ್ಲಿದೆ? 3 ಇದೆ, ಬಿನಲ್ಲಿಲ್ಲ ಬರೀರಿ. 6 ಇದೆ ಬರೀರಿ, 9 ಇದೆ ಬರೀರಿ, 12 ಇದೆ ಬರಿಬೇಡಿ, 15 ಇದೆ ಬರಿಬೇಡಿ. ಎನಲ್ಲಿರಬೇಕು, ಬಿನಲ್ಲಿರಬಾರ್ದು. 15 ಇದೆ ಇಲ್ಲ ಬರೀರಿ, 18 ಇಲ್ಲ ಬರೀರಿ, 21 ಇಲ್ಲ ಬರೀರಿ. ಎನಲ್ಲಿ ಇರಬೇಕು, ಬಿನಲ್ಲಿ ಇರಬಾರ್ದು. ಎ ಮೈನಸ್ ಬಿ. ದೆನ್ ಎ ಮೈನಸ್ ಸಿ. ಎನಲ್ಲಿರಬೇಕು, ಸಿನಲ್ಲಿ ಇರಬಾರ್ದು. 3 ಎನಲ್ಲಿ ಇಲ್ಲ, ಎನಲ್ಲಿದೆ, ಬಿನಲ್ಲಿ ಸಿನಲ್ಲಿಲ್ಲ. 3 6 ಇದೆ ಬರಿಬಾರ್ದು. 9 ಎನಲ್ಲಿದೆ, ಬಿನಲ್ಲಿ ಇಲ್ಲ ಬರಿಬಹುದು. 12 ಬರಿಬಾರ್ದು. 15 ಬರಿಬೋದು. 18 ಬರಿಬೋದು. 21 ಬರಿಬಾರ್ದು. 21 ಬರಿಬೋದು. ಎಸ್. ಸೊ ಎನಲ್ಲಿ ಇರಬೇಕು, ಸಿನಲ್ಲಿ ಇರಬಾರ್ದು. ಅಂದರೆ ಫಸ್ಟ್ ಸೆಟ್ಟಲ್ಲಿ ಇರಬೇಕು, ಸೆಕೆಂಡ್ ಸೆಟ್ಟಲ್ಲಿ ಇರಬಾರ್ದು. ಎನ್ ಮೂರನೇದು ಎ ಮೈನಸ್ ಡಿ. ಎನಲ್ಲಿರಬೇಕು, ಡಿನಲ್ಲಿ ಇರಬಾರ್ದಂತೆ. 3 ಎನಲ್ಲಿದೆ, ಡಿನಲ್ಲಿಲ್ಲ. 6 ಎನಲ್ಲಿದೆ, ಡಿನಲ್ಲಿಲ್ಲ. 9 ಎನಲ್ಲಿದೆ, ಡಿನಲ್ಲಿಲ್ಲ. 12 ಎನಲ್ಲಿದೆ, ಡಿನಲ್ಲಿಲ್ಲ. 15 ಎನಲ್ಲಿದೆ, ಡಿನಲ್ಲೂ ಇದೆ ಬರಿಬಾರ್ದು. 18 ಎನಲ್ಲಿದೆ, ಡಿನಲ್ಲಿಲ್ಲ. 21 ಎನಲ್ಲಿದೆ, ಡಿನಲ್ಲಿಲ್ಲ. ಈ ರೀತಿ ಬರೀತಾ ಹೋಗುತ್ತೆ. ಓಕೆ. ಸೊ ಇದು ನಳಿಸ್ಬಿಟ್ಟು ಮುಂದೆ ಮತ್ತೆ 4ನೇದು, 5ನೇದು, 6ನೇದು, 7ನೇದು, 8ನೇದು ಬರಿತೀನಿ. 4ನೇದು ಬಿ ಮೈನಸ್ ಎ.
ಬಿನಲ್ಲಿರಬೇಕು, ಎನಲ್ಲಿರಬಾರ್ದು. 4 8 12 ಬರೆಯಲ್ಲ, 16 20 ಬಿ ಮೈನಸ್ ಎ. 5ನೇದು ಸಿ ಮೈನಸ್ ಎ. ಸಿನಲ್ಲಿರಬೇಕು, ಎನಲ್ಲಿರಬಾರ್ದು. 2 4 6 ಇಲ್ಲ, 8 10 ಬರಿಬೋದು, 12 ಬರೆಯಂಗಿಲ್ಲ, 14 ಬರಿಬೋದು, 16 ಬರಿಬೋದು. ಹೀಗೆ ಸಿ ಮೈನಸ್ ಎ. 6ನೇದು ಡಿ ಮೈನಸ್ ಎ. ಡಿನಲ್ಲಿರಬೇಕು, ಎನಲ್ಲಿರಬಾರ್ದು. 5 ಡಿನಲ್ಲಿದೆ, 10 ಡಿನಲ್ಲಿದೆ, 15 ಎರಡರಲ್ಲೂ ಇದೆ ಬರಿಬೇಡ, 20 ಡಿನಲ್ಲಿದೆ. ಇದು ಡಿ ಮೈನಸ್ ಎ. ನೆಕ್ಸ್ಟು ಬಿ ಮೈನಸ್ ಸಿ. ಬಿನಲ್ಲಿರಬೇಕು, ಸಿನಲ್ಲಿರಬಾರ್ದು. 4 ಬರಿಬಾರ್ದು, 8 ಬರಿಬಾರ್ದು, 12 ಬರಿಬಾರ್ದು, 16 ಬರಿಬಾರ್ದು, 21 ಬರಿಬೋದು. ದಿಸ್ ಈಸ್ ಸಿಂಗಲ್ಟನ್ ಸೆಟ್. ಕಡೆಯದಾಗಿ 8ನೇದು ಬಿ ಮೈನಸ್ ಡಿ. ಬಿನಲ್ಲಿರಬೇಕು, ಡಿನಲ್ಲಿರಬಾರ್ದು. ಬಿನಲ್ಲಿ 4 ಇದೆ, ಡಿನಲ್ಲಿಲ್ಲ, ಬರೀ 8 ಬರಿಬೋದು, 12 ಬರಿಬೋದು, 16 ಬರಿಬೋದು, 20 ಬರೆಯಂಗಿಲ್ಲ. ಓಕೆ, ಈಗ ಸೊ ಈ ವೆರಿ ಸಿಂಪಲ್ ಸೆಟ್ ಆಪ್ರೇಷನ್ಸ್. ಇದುವರೆಗೂ ನಿಮಗೆ ಆಪ್ರೇಷನ್ಸ್ನಲ್ಲಿ ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್ ಇಷ್ಟೇ ಆಗಿರೋದು. ಇಫ್ x is equal to ABCD, y is equal to FBDG, find x minus y, y minus x, x intersection y. x minus y ಅಂದರೆ x ಅಲ್ಲಿ ಇರಬೇಕು ಎ, ವೈ ಅಲ್ಲಿ ಇರಬಾರ್ದು ಬಿ ಬರೆಯಂಗಿಲ್ಲ, ಸಿ ಬರಿಬೋದು, ಡಿ ಬರೆಯಂಗಿಲ್ಲ. ವೈ ಮೈನಸ್ ಎಕ್ಸ್, ವೈನಲ್ಲಿ ಇರಬೇಕು, ಎಕ್ಸಲ್ಲಿ ಇರಬಾರ್ದು, ಎಫ್ ಎಫ್ ಬಿ ಡಿ ಬರೆಯಂಗಿಲ್ಲ, ಜಿ. ಹಾಗೆ ಎಕ್ಸ್ ಇಂಟರ್ಸೆಕ್ಷನ್ ವೈ. ಇಂಟರ್ಸೆಕ್ಷನ್ ಅಂದರೆ ಎರಡರಲ್ಲೂ ಕಾಮನ್ ಇರೋದು ಮಾತ್ರ ಬರಿಬೇಕು. ಬಿ ಡಿ ಕಾಮನ್ ಇರೋದು. ಎಸ್, if R is set of real numbers, if R is set of real numbers and Q is set of rational numbers, what is R minus Q? ಆರ್ ಮೈನಸ್ ಕ್ಯೂ ಅನ್ನೋದೇ ಏನು? ಮಕ್ಕಳ ರಿಯಲ್ ನಂಬರ್ಸಲ್ಲಿ ಏನೇನಿರುತ್ತೆ ಅಂತ ಯೋಚನೆ ಮಾಡಿ. ಸರ್, ರಿಯಲ್ ನಂಬರ್ಸಲ್ಲಿ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಎಲ್ಲ ಸೇರಿ ರಿಯಲ್ ಅಂದು, ಅದರೊಳಗೆ ರ್ಯಾಷನಲ್ ತೆಗೆರಿ, ಉಳಿದಿದ್ದೇನು ನೋಡಿ. ಅಲ್ಲಿಗೆ ಆರ್ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಸೆಟ್ ಆಫ್ ಇರ್ರ್ಯಾಷನಲ್ ನಂಬರ್ಸ್ ಅಂತ ಬರೀರಿ. ಅಷ್ಟೇ ಉತ್ತರ. ಇಟ್ ಈಸ್ ಸೆಟ್ ಆಫ್ ಇರ್ರ್ಯಾಷನಲ್ ನಂಬರ್ಸ್ ಅಂತ. ಓಕೆನಾ? ಈಗ ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ. ಮಕ್ಕಳ ಇವೆಲ್ಲ ಒಂದು ಕಾಲದಲ್ಲಿ
8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಇಷ್ಟರೊಳಗೆ ಸೆಟ್ ಥಿಯರಿ ಆಲ್ಮೋಸ್ಟ್ ಮುಗಿದೋಗಿರೋದು. ರಿಲೇಷನ್ ಆ್ಯಂಡ್ ಫಂಕ್ಷನ್ನು 10th ಒಂದು ಕಾಲದಲ್ಲಿ. ಈಗ ನಿಮ್ಮ ಬುದ್ಧಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಫಸ್ಟ್ ಇಯರ್ PUC ಬಂದಾಗ ಇದನ್ನೆಲ್ಲ ಕಲಿಬೇಕು, ಆ ಥರ ವ್ಯವಸ್ಥೆ ಆಗೋಗಿದೆ. ಏನು ಮಾಡಲಿಕ್ಕಾಗಲ್ಲ, ಯಾವಾಗ ಹೇಳ್ತಾರೋ ಅವಾಗ ಕಲಿಯೋದು. ಈಗ ಇದು 2, 3, 4, 5 ಆ್ಯಂಡ್ 3, 6 ಆರ್ ಡಿಸ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇದು ಡಿಸ್ಜಾಯಿಂಟ, ನೀನೇ ಹೇಳು. ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಸಾಧ್ಯ ಇಲ್ಲ ಸರ್, ಇವೆರಡನ್ನು ಇಂಟರ್ಸೆಕ್ಷನ್ ಮಾಡಿದರೆ ನಮಗೆ 3 ಅಂತ ಒಂದು ಸಿಂಗಲ್ಟನ್ ಸೆಟ್ ಬರುತ್ತೆ ಸರ್. ಅದರಿಂದ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಸರ್. ದಿಸ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗಿದ್ಮೇಲೆ ಎರಡನೇದು ನೋಡೋಣ. AEIOU ಆ್ಯಂಡ್ ABCD ಆರ್ ಡಿಸ್ಜಾಯಿಂಟ್ ಸೆಟ್ಸಾ ಅಲ್ವಾ ಅಂತ ತೀರ್ಮಾನ ಮಾಡೋದು ಅಷ್ಟೇ. ಫಾಲ್ಸ್ ಅಲ್ವಾ ಇದು? ಹೌದು, ಯಾಕೆಂದರೆ ಇಂಟರ್ಸೆಕ್ಷನ್ನಲ್ಲಿ ಕಾಮನ್ನಾಗಿ ಎ ಇದ್ದೇ ಇದೆ, ಹಾಗಾಗಿ ಸಿಂಗಲ್ಟನ್ ಸೆಟ್ ಬರುತ್ತೆ. ಇಟ್ ಈಸ್ ನಾಟ್ ಎ ನಲ್ ಸೆಟ್, ಇಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಮೂರನೇದು 2, 6, 10, 14 ಆ್ಯಂಡ್ 3, 7, 11, 15 ಇದು ಡಿಸ್ಜಾಯಿಂಟ್. 14 ಇದು ನೋಡಿ. ಡೆಫಿನೆಟಾಗಿ ಸರ್, ಇಲ್ಲಿರೋದು ಯಾವುದು ಅಲ್ಲಿಲ್ಲ, ಅಲ್ಲಿರೋದು ಯಾವುದು ಇಲ್ಲಿಲ್ಲ. ಇಂಟರ್ಸೆಕ್ಷನ್ ಮಾಡಿದರೆ ನಲ್ ಸೆಟ್ಟೇ ಬರೋದು. ಅದರಿಂದ ಇದು ಟ್ರೂ ಸ್ಟೇಟ್ಮೆಂಟ್. ಇಟ್ ಈಸ್ ಎ ಡಿಸ್ಜಾಯಿಂಟ್ ಸೆಟ್ಸ್. ನಾಲ್ಕನೇದು 2, 6, 10 ಆ್ಯಂಡ್ 3, 7, 11 ಆರ್ ಡಿಸ್ಜಾಯಿಂಟ್. ಇಲ್ಲಿ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ, ಆರ್ ಡಿಸ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಟ್ರೂ. ಇವೆರಡು ಟ್ರೂ ಆಯಿತು, ಕಡೆಯದೆರಡು ಟ್ರೂ ಆಯಿತು. ಒಟ್ಟಿನಲ್ಲಿ ಮಕ್ಕಳ, ನೀವು ಯಾವುದೇ ಎರಡು ಸೆಟ್ಟನ್ನು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿಬೇಕಾದ್ರೆ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗಬೇಕು. ಓಕೆ, ಈಗ ನೆಕ್ಸ್ಟ್ ಆಪರೇಷನ್ಗೆ ಹೋಗ್ತಾ ಇದ್ದೀನಿ. ಒನ್ ಮೋರ್ ಆಪರೇಷನ್ ದಟ್ ಈಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್ರಿ ಆಪರೇಷನ್ಸ್ ಅಂತ ಹೇಳಿ. ನೋಡಿ, ಸೆಟ್ ಥಿಯರಿನಲ್ಲಿ ಇದು ಲಾಸ್ಟ್. ನೆಕ್ಸ್ಟು ಇನ್ನೊಂದು ಆಪ್ರೇಷನ್ ಇದೆ, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳಿ. ಅದಾದ ಮೇಲೆ ನಿಮಗೆ ರಿಲೇಷನ್ಸ್ ಬರುತ್ತೆ, ಫಂಕ್ಷನ್ ಬರುತ್ತೆ. ಅದಾದ ಮೇಲೆ ಗ್ರಾಫ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಈಗ ನೋಡೋಣ, ಈಗ ನಮ್ಮ ಕಾಂಪ್ಲಿಮೆಂಟ್ರಿ ಆಪರೇಷನ್ಸ್. ಕಾಂಪ್ಲಿಮೆಂಟರಿ ಡೆಫಿನೇಷನ್. ಕಾಂಪ್ಲಿಮೆಂಟರಿ ಸೆಟ್, ಕಾಂಪ್ಲಿಮೆಂಟ್ರಿ ಸೆಟ್ ಅಂತ ಮಕ್ಕಳ. ಈಗ ನೋಡೋಣ, ಕಾಂಪ್ಲಿಮೆಂಟ್ರಿ ಸೆಟ್ ಅಂತಂದರೆ ಯಾವುದನ್ನು ನಾವು ಕಾಂಪ್ಲಿಮೆಂಟ್ರಿ ಸೆಟ್ ಅಂತ ಕರಿತೀವಿ ಅಂತ. ಸೊ ಹಿಂದೆ ನಿಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಇತ್ತು ಹೈಸ್ಕೂಲಲ್ಲಿ. ಅಂದರೆ ಟೋಟಲ್ ಆ್ಯಂಗಲ್ಲು ಎರಡು ಆ್ಯಂಗಲ್ಗಳನ್ನ ಆ್ಯಡ್ ಮಾಡಿದಾಗ ಒಂದು 90 ಡಿಗ್ರಿ ಬಂದರೆ ಕಾಂಪ್ಲಿಮೆಂಟ್ರಿ ಅಂತ ಕರಿತಿದ್ವಿ. ಇಲ್ಲಿ ಕಾಂಪ್ಲಿಮೆಂಟ್ರಿ ಸೆಟ್ ಅಂತ. ಇದನ್ನು ನಾನು ಡೆಫಿನೇಷನ್ನ ಈ ರೀತಿ ಬರೆಸ್ಬಿಡ್ತೇನೆ. ಎ ಕಾಂಪ್ಲಿಮೆಂಟ್ ಆಫ್ ಎ complement of a set is the set obtained by the elements which are present
in universal set but not present in the given set. ಅಂದರೆ ಯೂನಿವರ್ಸಲ್ ಸೆಟ್ ಒಳಗೆ ಇರಬೇಕು, ಗಿವನ್ ಸೆಟ್ಟಲ್ಲಿ ಇರಬಾರ್ದು ಅಂತ ಹೇಳಿ. ಅಂದರೆ ಇಟ್ ಈಸ್ ಡಿನೋಟೆಡ್ ಬೈ ಕಾಂಪ್ಲಿಮೆಂಟ್ ಅಂದರೆ ಮೇಲುಗಡೆ ಒಂದು ಗೆರೆ ಹಾಕ್ತೀವಿ ಮಕ್ಕಳ, ಈ ರೀತಿ ಎ ಕಾಂಪ್ಲಿಮೆಂಟ್ ಅಂತ ಓದಬೇಕು. ಇದನ್ನು ಓದ್ಬೇಕಾದ್ರೆ ಹೆಂಗೆ ಓದಬೇಕು? ಎ ಕಾಂಪ್ಲಿಮೆಂಟ್ ಅಂತ ಓದಬೇಕು. ಇದರ ಅರ್ಥ ಏನು? It is a set which contains elements like x such that x belongs to universal set but x not belongs to given set. A ಏನಲ್ಲಿ ಇರಬಾರ್ದು, ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು. ಎಕ್ಸಾಂಪಲ್ ತಗೊಳ್ಳೋಣ. ಈಗ ಯೂನಿವರ್ಸಲ್ ಸೆಟ್ ಬರೀತೀನಿ. 1 2 3 4 5 6. ನಿಮಗೆ ಗೊತ್ತು ಯೂನಿವರ್ಸಲ್ ಸೆಟ್ ಬರೀತು ಅಂತಂದರೆ ಅದೇ ಸೂಪರ್ ಸೆಟ್ ಅಂತ. ಇನ್ನು ನೆಕ್ಸ್ಟ್ ನಾನು ಏನೇ ಬರೆದ್ರು ಅದರ ಸಬ್ಸೆಟ್ಟೇ ಬರೀಬೇಕು. ಎ ಅಂತ ಬರಿತೀನಿ, 2 3 5 ಅಂತ ಬರಿತೀನಿ. ಈಗ ಎ ಕಾಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅರ್ಥ ಇಟ್ ಈಸ್ ಜಸ್ಟ್ ಲೈಕ್ ಯು ಮೈನಸ್ ಎ ಇದ್ದ ಹಾಗೆ. ಎ ಕಾಂಪ್ಲಿಮೆಂಟ್ ಈಸ್ ನಥಿಂಗ್ ಬಟ್ ಯು ಮೈನಸ್ ಎ. ಯೂನಲ್ಲಿ ಇರಬೇಕು ಯಾವುದಿದೆ? 1 2 3 ಬರೆಯೋಂಗಿಲ್ಲ, 4 5 ಬರೆಯೋಂಗಿಲ್ಲ, 6. ಇದಕ್ಕೆ ಎ ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಅಂದರೆ ಸರ್ ಯೂನಲ್ಲಿ ಇರಬೇಕು, ಎನಲ್ಲಿ ಇರಬಾರ್ದು. ನಾಟ್ ಬಿಲಾಂಗ್ಸ್ ಟು, ಬಟ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಎ, ಅದು ನಾಟ್ ಬಿಲಾಂಗ್ಸ್ ಟು ಅನ್ನೋದು ಬರಬೇಕು. ಸೊ ಈ ಆಪರೇಷನ್ ಮೇಲೆ ಕೆಲವೊಂದಷ್ಟು ಲಾಸ್ಗಳಿದೆ ಮಕ್ಕಳ. ಆ ಲಾಸ್ಗಳನ್ನು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಆಯ್ತಲ್ಲ? ಎಸ್. ಕಾಂಪ್ಲಿಮೆಂಟ್ರಿ ಆಪರೇಷನ್ಸ್ ಮೇಲೆ ಕೆಲವು ಲಾಸ್ಗಳಿದೆ. ಈಗ ನೋಡೋಣ. ನಾನು ಮೊದಲನೇದು ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ಇಫ್ ಯು ಈಸ್ ಈಕ್ವಲ್ ಟು 1 2 3 4 5 6. ಓಕೆ. ಎ ಈಸ್ ಈಕ್ವಲ್ ಟು 2 4 5. ಬಿ ಈಸ್ ಈಕ್ವಲ್ ಟು 1 3 2 6. ಈಗ ನಾನು ಫೈಂಡ್ ಒಂದು 4 ಐಟಮ್ ಕೊಡ್ತೀನಿ ನೋಡಿ. ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಎರಡನೇದು, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಮೂರನೇದು, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ನಾಲ್ಕನೇದು, ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಇದನ್ನು ಗಮನಿಸಿ ನೋಡೋಣ. ಇದನ್ನು ನಾವು ಓದ್ಬೇಕಾದ್ರೆ ಹೆಂಗೆ ಓದ್ತೀವಿ? ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಆಫ್ ಟೂ ಸೆಟ್ಸ್. ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಆಫ್ ಟೂ ಸೆಟ್ಸ್. ಇದನ್ನು ಓದ್ಬೇಕಾದ್ರೆ ಕಾಂಪ್ಲಿಮೆಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್. ಇದನ್ನು ಓದ್ಬೇಕಾದ್ರೆ ಇಂಟರ್ಸೆಕ್ಷನ್ ಆಫ್ ದೈರ್ ಕಾಂಪ್ಲಿಮೆಂಟ್ಸ್, ಯೂನಿಯನ್ ಆಫ್ ದೈರ್ ಕಾಂಪ್ಲಿಮೆಂಟ್ಸ್. ಈಗ ನೋಡೋಣ. ಫಸ್ಟು ಎ ಯೂನಿಯನ್ ಬಿ ಬರ್ಕೊಳ್ಳಿ. ವಾಟ್ ಈಸ್ ಎ ಯೂನಿಯನ್ ಬಿ? ಎ ನಲ್ಲಿ ಇರೋದೆಲ್ಲ ಬರೀರಿ 2 4 5. ಬಿ ನಲ್ಲಿ ರಿಪೀಟ್ ಆಗ್ದಂಗೆ ನೋಡ್ಕೊಂಡು ಬರೀರಿ. 1 ಬರೀಬೇಕು ಸರ್, 3 ಬರೀಬೇಕು ಸರ್, 2 ಬರೆಯೋಂಗಿಲ್ಲ ಸರ್, 6 ಬರೀಬೇಕು ಸರ್. ಇದಿಷ್ಟು ಬರೀಬೇಕು. ಈಗ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಮಾಡಿ ಅಂದರೆ ಅರ್ಥ ಯೂನಿವರ್ಸಲ್ ಸೆಟ್ ಒಳಗೆ ಇರಬೇಕು, ಈ ಗಿವನ್ ಸೆಟ್ಟಲ್ಲಿ ಇರಬಾರ್ದು. 1 ಇದೆ ಸರ್, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. ಯೂನಿವರ್ಸಲ್ ಸೆಟ್ಟಲ್ಲೆಲ್ಲ ಇರೋದು ಇದರೊಳಗಿದೆ ಸರ್. ಇದು ನಲ್ ಸೆಟ್. ಇದು 1 ಮೊದಲನೇದು. ಈಗ ಎ ಕಾಂಪ್ಲಿಮೆಂಟ್ ಮಾಡಿ ಎರಡನೇದು. ಎ ಕಾಂಪ್ಲಿಮೆಂಟ್ ಅಂದರೆ ಏನಪ್ಪ? ಯೂನಲ್ಲಿರಬೇಕು, ಎನಲ್ಲಿ ಇರಬಾರ್ದು. ಯಾವ್ಯಾವುದು? 1 2 ಬರೆಯೋಂಗಿಲ್ಲ, 3 ಬರಿಬೋದು, 4 ಬರೆಯೋಂಗಿಲ್ಲ, 4 ಬರೆಯೋಂಗಿಲ್ಲ, 5 ಬರೆಯೋಂಗಿಲ್ಲ, 6 ಬರಿಬೋದು. ಈಗ 1 3 6.
ಬಿ ಕಾಂಪ್ಲಿಮೆಂಟ್ ಮಾಡಿ. ಬಿ ಕಾಂಪ್ಲಿಮೆಂಟ್ ಅಂತಂದರೆ ಯುನಲ್ಲಿರಬೇಕು, ಬಿನಲ್ಲಿರಬಾರ್ದು. ಯುನಲ್ಲಿರೋದು 1 ಇದೆ, 2 ಇದೆ, 3 ಇದೆ, 4 5 ಇಲ್ಲ, 4 5 ಇಲ್ಲ. ಈಗ ಇದು ಎರಡನೇದಾಯಿತು. ಸಾರಿ, ಇದು ಇನ್ನೂ ಎರಡನೇದಲ್ಲ, ಬಿ ಕಾಂಪ್ಲಿಮೆಂಟ್ ಆಯಿತು. ಎರಡನೇದರಲ್ಲಿ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದರೆ ಇವೆರಡರಲ್ಲೂ ಕಾಮನ್ ಆಗಿರೋದು. ಸರ್, ಇವೆರಡರಲ್ಲೂ ಕಾಮನ್ ಆಗಿರೋದು ಏನು ಇಲ್ಲೇ ಇಲ್ಲಲ್ಲ. ಸೊ ದಿಸ್ ಇಸ್ 2, ಇದು ನಲ್ ಸೆಟ್. ಹಾಗಿದ ಮೇಲೆ ಈ 1 ಮತ್ತು 2 ಏನಾಯಿತು? ಈಕ್ವಲ್ ಆಯಿತು. ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಅಂದರೆ ಅರ್ಥ ಮಕ್ಕಳ, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಇದು ಟ್ರೂ ಆಯಿತು. ಓಕೆನಾ? ಈಗ ಮತ್ತೆ ತೆಗೆದುಕೊಳ್ಳೋಣ. ಯಾವುದು? ಎ ಇಂಟರ್ಸೆಕ್ಷನ್ ಬಿ ತೆಗೆದುಕೊಳ್ಳೋಣ. ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಎ ಮತ್ತು ಬಿನಲ್ಲಿ ಇರ್ತಕ್ಕಂಥದ್ದು ಕಾಮನ್ ಆಗಿರೋದನ್ನು ಆಯ್ಕೊಂಡು ಬರೆಯೋದು. 2 ಕಾಮನ್ ಆಗಿದೆ, 4 ಕಾಮನ್ ಇಲ್ಲ, 5 ಕಾಮನ್ ಇಲ್ಲ, 2 ಒಂದೇ ಸಿಂಗಲ್ಟನ್ ಸೆಟ್. ಈಗ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಎ ಇಂಟರ್ಸೆಕ್ಷನ್ ಬಿ ಆಯ್ತಲ್ಲ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಮಾಡಿ. ಅಂದರೆ ಯುನಲ್ಲಿರಬೇಕು, ಎ ಇಂಟರ್ಸೆಕ್ಷನ್ ಬಿನಲ್ಲಿ ಇರಬಾರ್ದು ಅಂದರೆ ಎಲ್ಲದೂ ಇದೆ ಅಲ್ವಾ? ಹೌದಲ್ವಾ? ನೋಡಿ, ಯೂನಿವರ್ಸಲ್ ಸೆಟ್ಟಲ್ಲಿ ಇರೋದು ಇಂಟರ್ಸೆಕ್ಷನಲ್ಲಿ ಇಲ್ದಲೇ ಇರೋದು. ಬರೀರಿ. ಬರೆದ್ರಿ ಅಲ್ವಾ? ಹೇಗೆ ಬರೆದ್ರಿ? ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು 1 3 4 5 6. ನೋಡಿದ್ರ? ಇದು ಮೂರನೇದು. ಯೂನಿವರ್ಸಲ್ ಸೆಟ್ಟಲ್ಲಿ ಇದೆ, ಇಂಟರ್ಸೆಕ್ಷನಲ್ಲಿ ಇಲ್ಲ ಅಂದರೆ 2 ಒಂದೇ ಮಿಸ್ ಆಗಿದ್ದು. ದೆನ್ ಎ ಕಾಂಪ್ಲಿಮೆಂಟ್ ಯೂನಿಯನ್, ಎ ಕಾಂಪ್ಲಿಮೆಂಟು ಆಗಿದೆ, ಬಿ ಕಾಂಪ್ಲಿಮೆಂಟು ಆಗಿದೆ ಮಕ್ಕಳ. ಮತ್ತೆ ಅದನ್ನೇ ಮಾಡ್ತಾ ಕೂತ್ಕೊಳ್ಳೋಲ್ಲ, ನಾನು ಡೈರೆಕ್ಟಾಗಿ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಬರೆದ್ಬಿಡ್ತೀನಿ. ಎ ಕಾಂಪ್ಲಿಮೆಂಟ್ ಅಂದರೆ 1 3 6, ಬಿ ಕಾಂಪ್ಲಿಮೆಂಟ್ ಅಂದರೆ 4 5. ನೋಡಿ, ಕರೆಕ್ಟಾಗಿ ಮ್ಯಾಚ್ ಆಗಿದೆಯಾ? ಅವೆರಡು ಈಕ್ವಲ್ ಸೆಟ್ಸಾ? 2 ಸೆಟ್ಸ್ ಈಕ್ವಲ್ ಆಗಬೇಕಾದ್ರೆ ಏನಾಗಬೇಕು? ಸೇಮ್ ಎಲಿಮೆಂಟ್ಸ್ ಇರಬೇಕು, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು ಅಂತ ಹೇಳಿದ್ದೀನಿ, ಇದೆಯಲ್ಲ. ಹಾಗಾಗಿ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಅಂದರೆ ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಆಫ್ 2 ಸೆಟ್ಸ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ದೇರ್ ಕಾಂಪ್ಲಿಮೆಂಟ್ಸ್ and intersection of complement of intersection of 2 sets is union of their complement. This is called De Morgan's laws ಅಂತ ಕರೀತಾರೆ ಮಕ್ಕಳ. ಡಿ ಮಾರ್ಗನ್ಸ್ ಲಾಸ್ ಅಂತ. ಇದನ್ನು ಬರ್ಕೊಳ್ಳಿ, ನಂತರ ಲಾ ಬರೆಸ್ತಾನೆ. ಓಕೆನಾ? ಎಸ್. ಈಗ ಡಿ ಮಾರ್ಗನ್ಸ್ ಲಾಸ್ ಕಾಂಪ್ಲಿಮೆಂಟ್ರಿ ಆಪರೇಷನ್ನಲ್ಲಿ ವಿಶೇಷವಾದ ಲಾ ಅಂತಂದರೆ ಡಿ ಮಾರ್ಗನ್ಸ್ ಲಾಸ್ ಅಂತ ಎರಡು ಹೇಳ್ತಾರೆ ನೋಡಿ. ಅದರಲ್ಲಿ ಮೊದಲನೇದು ಯಾವುದು? ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಆಫ್ 2 ಸೆಟ್ಸ್. ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಆಫ್ 2 sets is the intersection of their complements. ಕಾಂಪ್ಲಿಮೆಂಟ್ ಆಫ್ ಅಂದಾಗ ಹೀಗೆ ಬರಿತೀವಿ, ಯೂನಿಯನ್ ಆಫ್ 2 ಸೆಟ್ಸ್ ಎ ಯೂನಿಯನ್ ಬಿ. ಇಂಟರ್ಸೆಕ್ಷನ್ ಹೀಗೆ ಬರಿತೀವಿ, ದೈರ್ ಕಾಂಪ್ಲಿಮೆಂಟ್ಸ್ ಅಂದರೆ ಹೀಗೆ ಬರಿತೀವಿ. ಇನ್ನೊಂದು ಕಾಂಪ್ಲಿಮೆಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 sets is the union of their
ಕಾಂಪ್ಲಿಮೆಂಟ್ಸ್. ಅಂದರೆ ಕಾಂಪ್ಲಿಮೆಂಟ್ ಆಫ್ ಅಂದಾಗ ಹೀಗೆ ಬರೀಬೇಕು. ಇಂಟರ್ಸೆಕ್ಷನ್ ಆಫ್ ಟು ಸೆಟ್ಸ್ ಈಸ್ ಅಂದರೆ ಈಸ್ ಈಕ್ವಲ್ ಟು ಯೂನಿಯನ್ ಆಫ್ ದೈರ್ ಕಾಂಪ್ಲಿಮೆಂಟ್ಸ್. ಹೀಗೆ ಬರೀಬೇಕು. ಇದನ್ನು ಡಿ ಮೊರ್ಗನ್ಸ್ ಲಾಸ್ ಅಂತ ಕರೀತಾರೆ. ಅದನ್ನು ನಾವು ಪ್ರೂವ್ ಮಾಡಿನೂ ಕೂಡ ತೋರಿಸಿದೆ. ಓಕೆನಾ? ದೆನ್ ನೆಕ್ಸ್ಟ್ ಲಾ. ನೆಕ್ಸ್ಟ್ ಲಾ ಬರೆಯೋಕ್ಕಿಂತ ಮುಂಚೆ ವಿದ್ಯಾಶಂಕರ್ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತಾರೆ. ಒಂದು ಯೂನಿವರ್ಸಲ್ ಸೆಟ್ ತಗೊಳ್ತಾರೆ. 1 2 3 4. ಇಲ್ಲೊಂದು ಸೆಟ್ ಬರೀತಾರೆ 3 4. ನಾನು ಎ ಕಾಂಪ್ಲಿಮೆಂಟ್ ಹಾಕ್ತೀನಿ. ಎ ಕಾಂಪ್ಲಿಮೆಂಟ್ ಅಂದರೆ ಯೂನಲ್ಲಿ ಇರಬೇಕು, ಇಲ್ಲಲ್ಲಿ ಇರಬಾರ್ದು. 1 4. ಇದಕ್ಕೆ ಮತ್ತೆ ಕಾಂಪ್ಲಿಮೆಂಟ್ ಹಾಕ್ಬಿಡ್ತೀನಿ. ಕಾಂಪ್ಲಿಮೆಂಟ್ ಆಫ್ ಎ ಕಾಂಪ್ಲಿಮೆಂಟ್ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಕಾಂಪ್ಲಿಮೆಂಟ್ ಯೂನಲ್ಲಿರಬೇಕು, ಎ ಕಾಂಪ್ಲಿಮೆಂಟಲ್ಲಿ ಇರಬಾರದು. ಅಯ್ಯೋ, ಹಾಗಂದರೆ ಮತ್ತೆ ಸರ್ ಯೂನಲ್ಲಿರಬೇಕು, ಎ ಕಾಂಪ್ಲಿಮೆಂಟ್. ನಾನು ಎ ಕಾಂಪ್ಲಿಮೆಂಟ್ ಕರೆಕ್ಟಾಗಿ ಬರೆದಿದ್ದೀನ ನೋಡಿ. 1 ಬರಿಬೇಕಿತ್ತು, 2 ಬರಿಬೇಕು, 3 4 ಬರೆಯೋಂಗಿಲ್ಲ. ಇದು 1 2. ಈಗೇನು ಮಾಡಬೇಕು? ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು, ಎ ಕಾಂಪ್ಲಿಮೆಂಟಲ್ಲಿ ಇರಬಾರ್ದು. 3 4. ಅಯ್ಯೋ, ಮತ್ತೆ ವಾಪಸ್ ಅದೇ ಬಂದ್ಬಿಡ್ತು. ಎ ಕಾಂಪ್ಲಿಮೆಂಟ್ ಆಫ್ ಎ ಕಾಂಪ್ಲಿಮೆಂಟ್ ಈಸ್ ಎ ಇಟ್ ಸೆಲ್ಫ್ ಅಂತ. ಕಾಂಪ್ಲಿಮೆಂಟ್ ಆಫ್ ಎ ಕಾಂಪ್ಲಿಮೆಂಟ್ ಸೆಟ್ ಈಸ್ ಸೆಟ್ ಇಟ್ ಸೆಲ್ಫ್ ಅಂತಕ್ಕಂಥದ್ದು ಇನ್ನೊಂದು ಲಾ. ಇದಕ್ಕೆ ನಾವು ಲಾ ಆಫ್ ಡಬಲ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಲಾ ಇದನ್ನು ಬರ್ಕೊಳ್ಳಿ ಎಕ್ಸಾಂಪಲ್. ಓಕೆನಾ? ಈಗ ಹೆಡಿಂಗ್ ಹಾಕ್ಕೊಳ್ಳಿ, ಲಾ ಆಫ್ ಡಬಲ್ ಕಾಂಪ್ಲಿಮೆಂಟ್ ಅಂತ. ಲಾ ಆಫ್ ಡಬಲ್ ಕಾಂಪ್ಲಿಮೆಂಟ್ ಏನು ಹೇಳುತ್ತಿದ್ದು? ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಅಂತ ಹೇಳಿದ್ದೆ. ಓಕೆ? ದೆನ್ ನೆಕ್ಸ್ಟ್ ಲಾಕ್ ಹೋಗೋಣ. ನೋಡಿ, ಇಲ್ಲೊಂದು ಯೂನಿವರ್ಸಲ್ ಸೆಟ್ ತೆಗೆದುಕೊಳ್ತೇನೆ. 1 2 3 4 5 ಚಿಕ್ಕದಾಗಿ ತೆಗೆದುಕೊಳ್ಳೋಣ. ಇಲ್ಲೊಂದು ಸೆಟ್ ತೆಗೆದುಕೊಳ್ತೇನೆ 2 4. ಈಗ ಎ ಕಾಂಪ್ಲಿಮೆಂಟ್ ಮಾಡ್ತೀನಿ. ಎ ಕಾಂಪ್ಲಿಮೆಂಟ್ ಮಾಡಿದಾಗ ಏನಾಗತ್ತೆ? 1 3 5. ಈಗೇನು ಮಾಡ್ತೀನಿ? ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಮಾಡ್ತೀನಿ. ಯೂನಿಯನ್ ಆಫ್ ಎ ಸೆಟ್ ಅಂಡ್ ಇಟ್ಸ್ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ ಎ ಯೂನಿವರ್ಸಲ್ ಸೆಟ್. ನೋಡಿ, ವಾಪಸ್ ಅದೇ ಬರುತ್ತಾ? ಯೂನಿಯನ್ ಮಾಡಿದರೆ 2 4 1 3 5. ಇಂಟರ್ಸೆಕ್ಷನ್ ಮಾಡಿ ನೋಡು, ನಲ್ ಸೆಟ್ ಬರುತ್ತೆ. ನಲ್ ಸೆಟ್ ಇದನ್ನು ಹೀಗೂ ಬರೀಬಹುದು. ಸೊ ಅಲ್ಲಿಗೆ ಇಂಟರ್ಸೆಕ್ಷನ್ ಮಾಡಿದಾಗ ನಲ್ ಸೆಟ್ ಬರುತ್ತೆ. ಯೂನಿಯನ್ ಅಂದರೆ ಯೂನಿಯನ್ ಆಫ್ ಎ ಸೆಟ್ ಅಂಡ್ ಇಟ್ಸ್ ಕಾಂಪ್ಲಿಮೆಂಟ್ ಈಸ್ ಯೂನಿವರ್ಸಲ್ ಸೆಟ್. ಇಂಟರ್ಸೆಕ್ಷನ್ ಆಫ್ ಎ ಸೆಟ್ ಅಂಡ್ ಇಟ್ಸ್ ಕಾಂಪ್ಲಿಮೆಂಟ್ ಈಸ್ ಎ ನಲ್ ಸೆಟ್. ದಿಸ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್ ಲಾಸ್ ಅಂತ ಕರೀತಾರೆ. ಬರ್ಕೊಂಡಿದ್ದಾಯ್ತಲ್ಲ? ಹೆಡಿಂಗ್ ಹಾಕ್ಕೊಳ್ಳಿ, ಕಾಂಪ್ಲಿಮೆಂಟ್ ಲಾಸ್. ಇದು ನಾನು ಉದಾಹರಣೆ ನಂತರ ಲಾ ಬರೆಸ್ತಾ ಇದ್ದೀನಿ ಇಲ್ಲಿ. ಕಾಂಪ್ಲಿಮೆಂಟ್ ಲಾಸ್ ಏನು? ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಈಸ್ ಎ ಯೂನಿವರ್ಸಲ್ ಸೆಟ್. ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಈಸ್ ಎ ನಲ್ ಸೆಟ್ ಅಂತ. ಓಕೆ? ಲಾಸ್ಟಲ್ಲಿ ಉದಾಹರಣೆ ತಗೊಳ್ಳೋದೇನು ಬೇಕಿಲ್ಲ, ಹಾಗೆ ಅರ್ಥವಾಗುತ್ತೆ ನಿಮಗೆ. ಯಾವುದಪ್ಪ ಅಂತಂದರೆ, ಕಾಂಪ್ಲಿಮೆಂಟ್ ಆಫ್ ಎ ನಲ್ ಸೆಟ್ ಈಸ್ ಎ ಯೂನಿವರ್ಸಲ್ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಯೂನಿವರ್ಸಲ್ ಸೆಟ್ ಈಸ್ ಎ ನಲ್ ಸೆಟ್. ಇದನ್ನು ಕೂಡ ಒಂದು ಯೂನಿವರ್ಸಲ್ ಸೆಟ್ ಬರ್ಕೊಳ್ಳಪ್ಪ. 1 2 3 4 5. ನಲ್ ಸೆಟ್ ಅಂದರೆ ಏನು ಬರೆಯೋಂಗಿಲ್ಲ. ಯು ಮೈನಸ್ ನಲ್ ಸೆಟ್ ಅಂದರೆ ಯು ಕಾಂಪ್ಲಿಮೆಂಟ್ ಅಂತಾಗುತ್ತೆ ಅಲ್ವಾ?
ಆವಾಗ ಎಂಟೈರ್ ಯೂನಿವರ್ಸಲ್ ಸೆಟ್ಟೇ ಬರುತ್ತೆ. ಅಂದರೆ ಕಾಂಪ್ಲಿಮೆಂಟ್ ಆಫ್ ಎ ಯೂನಿವರ್ಸಲ್ ಸೆಟ್ ಈಸ್ ಎ ನಲ್ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಯೂನಿವರ್ಸಲ್ ಸೆಟ್ ಈಸ್ ಎ ನಲ್ ಸೆಟ್. ಯು ಮೈನಸ್ ಯು ಇದ್ದ ಹಾಗೆ, ಯುನಲ್ಲಿರಬೇಕು ಯುನಲ್ಲಿ ಇರಬಾರ್ದು ಅಂದರೆ ಮೀನಿಂಗ್ಲೆಸ್, ಹಾಗಾಗಿ ನಲ್ ಸೆಟ್. ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು, ನಲ್ ಸೆಟ್ಟಲ್ಲಿ ಇರಬಾರ್ದು ಅಂದರೆ ಯಾವುದು ಇರೋದೇ ಇಲ್ಲ, ಅಷ್ಟು ಬರೀಬೇಕು ಅದರ ಅರ್ಥ. ಇದನ್ನು ನಾವು ಲಾಸ್ ಆಫ್ ಎಂಟಿ ಸೆಟ್ ಆ್ಯಂಡ್ ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಬರ್ಕೊಳ್ಳಿ ಮಕ್ಕಳ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸೋಣ.